ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರೇಮ ಶಂಕರ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ನನ್ನ ಡಿಟಾಕ್ಸ್ ದಿನದ ಕಂಪ್ಲೀಟ್ ರೂಟೀನ್ ಆಗಿರುತ್ತೆ. ಡಿಟಾಕ್ಸ್ ಅಂದರೆ ಏನಿಲ್ಲ, ನಮ್ಮ ಬಾಡಿನಲ್ಲಿ ವಿಷಕಾರಿ ಅಂಶ ಸ್ಟೋರ್ ಆಗಿರುತ್ತಲ್ವ, ಅದನ್ನು ಟಾಕ್ಸಿನ್ ಅಂತ ಹೇಳ್ತಾರೆ. ನಮ್ಮ ಬಾಡಿನಲ್ಲಿರುವಂಥ ಟಾಕ್ಸಿನ್ ರಿಮೂವ್ ಮಾಡಬೇಕು ಅಂದರೆ ನಾವು ಈ ರೀತಿ ಡಿಟಾಕ್ಸ್ ಪ್ಲ್ಯಾನ್ಗಳನ್ನು ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಾರಿ ಅಥವಾ 15 ದಿನಕ್ಕೆ ಒಂದ್ಸಾರಿನಾದರೂ ಮಾಡಬೇಕು. ಎಕ್ಸಾಂಪಲ್ಗೆ ಈ ಗ್ಲಾಸ್ ನೋಡಿ ಎಷ್ಟು ಗಲೀಜಾಗಿದೆ ಅಲ್ವಾ. ಇದನ್ನ ನಾವು ಮೇಲ್ಗಡೆಯಿಂದ ಎಷ್ಟೇ ಒರೆಸಿ ತೊಳೆದ್ರೂ ಕೂಡ ಇದು ಕ್ಲೀನ್ ಆಗಲ್ಲ. ಈ ರೀತಿ ಒಳಗಡೆಯಿಂದ ಕ್ಲೀನ್ ಮಾಡಿದ್ರೆ ಮಾತ್ರ ಪೂರ್ತಿ ಗ್ಲಾಸ್ ಕ್ಲೀನ್ ಆಗುತ್ತಲ್ವಾ. ಅದೇ ತರ ನಮ್ಮ ಬಾಡಿನಲ್ಲೂ ಕೂಡ ಈ ರೀತಿ ಟಾಕ್ಸಿನ್ ಇರುತ್ತೆ. ಇದನ್ನ ಕ್ಲೀನ್ ಆಗಿ ರಿಮೂವ್ ಮಾಡಬೇಕು, ಕಂಪ್ಲೀಟ್ ಆಗಿ ರಿಮೂವ್ ಮಾಡಬೇಕು ಅಂದ್ರೆ ಈ ಡಿಟಾಕ್ಸ್ ಪ್ಲಾನ್ ತುಂಬಾನೇ ಮುಖ್ಯ ಆಗುತ್ತೆ. ಡೈಲಿ ನಾವು ಎಷ್ಟು ಗಂಟೆಗಾದ್ರೂ ಎದ್ದೇಳ್ಬೋದು, ಆದ್ರೆ ಈ ರೀತಿ ಡಿಟಾಕ್ಸ್ ಮಾಡ್ತೀವಿ ನಮ್ಮ ಬಾಡಿನ ಅನ್ಕೊಂಡು ಶುರು ಮಾಡಿದಾಗ ಅವತ್ತಿನ ದಿನ ಮಾತ್ರ ಬೆಳಿಗ್ಗೆ 5 ಗಂಟೆಗೆ ಏಳಲೇಬೇಕು. ಯಾಕೆಂದ್ರೆ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ನಾವು ನಮ್ಮ ಕೆಲಸದಲ್ಲಿ ತೊಡಗೋದ್ರಿಂದ ನಮ್ಮ ಬಾಡಿ ಬೇಗನೆ ಕ್ಲೀನ್ ಆಗೋದಕ್ಕೆ, ಅಂದ್ರೆ ಈ ಟಾಕ್ಸಿನ್ಸ್ನೆಲ್ಲ ರಿಮೂವ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಡೈಲಿ ಈ ರೀತಿ ಬೆಳಿಗ್ಗೆ ಬೇಗ ಇದ್ರೆ ತುಂಬಾನೇ ಒಳ್ಳೆಯದು. ಆಗಲ್ಲ ಅಂದ್ರೆ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಾರಿ ಅಥವಾ 15 ದಿನಕ್ಕೆ ಒಂದ್ಸಾರಿ ಈ ರೀತಿ ಪ್ಲಾನ್ ನ ತಗೊಂಡು ಬೆಳಿಗ್ಗೆ ಬೇಗ ಎದ್ದು ಈ ರೂಟೀನ್ ನ ಫಾಲೋ ಮಾಡಿದ್ರು ಸಾಕು. ನಾನಿಲ್ಲಿ ಬೆಳಿಗ್ಗೆ ಬೇಗ ಎದ್ದು 1 ಲೋಟ ಬೆಚ್ಚಗಿರೋ ನೀರನ್ನ ಕುಡಿದು ಡೈಲಿ ರೂಟೀನ್ ಏನಿರುತ್ತಲ್ವ ಅದನ್ನ ಮುಗಿಸ್ಕೊಂಡು ಅರ್ಧ ಗಂಟೆಯಿಂದ 3/4 ಗಂಟೆವರೆಗೂ ಯೋಗ ಮಾಡಿದೆ. ಅದಾದ್ಮೇಲೆ ಬಂದು ನಾನು 1 ಚಮಚದಷ್ಟು ಕೊಬ್ಬರಿ ಎಣ್ಣೆನ ಬಾಯಲ್ಲಿ ಹಾಕೊಂಡು ಚೆನ್ನಾಗಿ ಆಯಿಲ್ ಪುಲ್ಲಿಂಗ್ ನ ಮಾಡಿದೆ. ಈ ರೀತಿ ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ಬಾಯಿಂದ ಕೆಟ್ಟ ವಾಸನೆ ಬರೋದು ಕಡಿಮೆ ಆಗುತ್ತೆ, ಹಾಗೆ ಹಲ್ಲಲ್ಲಿ ಕಲೆ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ, ಇನ್ನು ಕ್ಯಾವಿಟಿ ಪ್ರಾಬ್ಲಮ್ ಕೂಡ ಬೇಗನೆ ಕಡಿಮೆ ಆಗುತ್ತೆ. ಆಯಿಲ್ ಪುಲ್ಲಿಂಗ್ ಮಾಡಾದ್ಮೇಲೆ ಬ್ರಷ್ ಮಾಡಿಕೊಂಡು ಈ ರೀತಿ 1 ಲೋಟ ಬೆಚ್ಚಗಿರೋ ನೀರಿಗೆ ಅರ್ಧದಷ್ಟು ನಿಂಬೆ ಹಣ್ಣಿನ ರಸ ಮತ್ತೆ 1 ಚಮಚದಷ್ಟು ಜೇನುತುಪ್ಪನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ ಸೈಡಲ್ಲಿ ಮಲಾಸನದಲ್ಲಿ ಕುತ್ಕೊಂಡು ಗುಟುಕಾಗಿ ನೀರನ್ನ ಖಾಲಿ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದು ನಾವು ನೀರು ಕುಡಿಯುವಾಗ ಒಂದೇ ಸರಿಗೆ ಖಾಲಿ ಮಾಡಬಾರ್ದು. ಈ ರೀತಿ ಕುತ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಕುಡಿಬೇಕು. ಇದರಿಂದ ನಮ್ಮ ಡೈಜೆಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಹಾಗೆ ಹೊಟ್ಟೆನೂ ಪೂರ್ತಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ಇನ್ನು ಹೌಸ್ ವೈಫ್ ಅಂದಮೇಲೆ ಮನೆ ಕೆಲಸ, ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದು, ಹಸ್ಬೆಂಡ್ಗೆ ಆಫೀಸಿಗೆ ಕಳ್ಸೋದು ಇದೆಲ್ಲ ಇದ್ದೇ ಇರುತ್ತೆ ಅಲ್ವಾ. ಸೊ ಡೈಲಿ ತರಾನೇ ಇವತ್ತು ಕೂಡ ಬಾಕ್ಸ್ಗೆ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದವ್ರಿಗೆಲ್ಲ ಬೆಳಿಗ್ಗೆನೆ ಜೋಳದ ರೊಟ್ಟಿ ಮತ್ತೆ ಪಲ್ಯ ಇದ್ಬಿಟ್ರೆ ಅದಕ್ಕಿಂತ ಬೇರೆ ತಿಂಡಿನೇ ಇಲ್ಲ. ಸೊ ಇವತ್ತು ಹಸ್ಬೆಂಡ್ ಬಾಕ್ಸ್ಗೆ ಮತ್ತೆ ಮಗನ್ ಬಾಕ್ಸ್ಗೂ ಕೂಡ ನಾನು ಜೋಳದ ರೊಟ್ಟಿನೇ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ಬೀನ್ಸ್ ಪಲ್ಯ ಮಾಡ್ತಾ ಇದ್ದೆ. ಬೀನ್ಸ್ ಪಲ್ಯ ನಾರ್ಮಲ್ ಆಗಿ ಎಲ್ಲರೂ ಮಾಡೋ ಥರನೇ ಮಾಡ್ತಾ ಇರೋದ್ರಿಂದ ಅದನ್ನೇನು ಶೂಟ್ ಮಾಡಿಲ್ಲ. ಜೋಳದ ರೊಟ್ಟಿ ಆದರೆ ತುಂಬ ಜನಕ್ಕೆ ಬರಲ್ಲ ಅಲ್ವಾ, ಹಾಗಾಗಿ ಇದನ್ನು ಸ್ವಲ್ಪ ಮಾತ್ರ ಶೂಟ್ ಮಾಡಿಕೊಂಡೆ. ಇದನ್ನು ಮಾಡುವಂಥ ಪ್ರೋಸೆಸ್ನ ನನಗೆ ಸ್ವಲ್ಪ ಹೇಳ್ತೀನಿ. ನಿಮಗೆ ಕಂಪ್ಲೀಟಾಗಿ ಬೇಕು ಅಂದರೆ ನಂಗೆ ಕಮೆಂಟ್ ಮಾಡಿ, ಡೆಫಿನೆಟಾಗಿ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಮೊದಲು ಒಂದು ಪಾತ್ರೆನಲ್ಲಿ ನೀರು ಇಟ್ಕೊಂಡು ಅದು ಚೆನ್ನಾಗಿ ಕುದ್ಮೇಲೆ ಅದಕ್ಕೆ ಈ ಜೋಳದ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟನ್ನ ಮತ್ತೊಂದು ಪ್ಲೇಟಲ್ಲಿ ಹಾಕ್ಕೊಂಡು ಸ್ವಲ್ಪ ಪುಡಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ನಾದ್ಕೊಬೇಕು. ನಾದ್ಕೊಂಡಿರೋ ಹಿಟ್ಟಿಂದ ಈ ರೀತಿ ಅಗಲವಾಗಿ ಉದ್ಕೊಬೇಕು. ಇದನ್ನ ಚಪಾತಿ ತರ ಉದ್ಕೋಬಾರ್ದು, ಸ್ವಲ್ಪ ಹಗರವಾಗಿ ಉದ್ಕೊಂಡ್ರೆ ಈ ರೀತಿ ರೆಡಿ ಆಗುತ್ತೆ. ಇದನ್ನ ಹಂಚ್ ಮೇಲೆ ಹಾಕಿ ನಾವು ಇದಕ್ಕೆ ಎಣ್ಣೆ ಹಾಕಬಾರ್ದು ಮತ್ತೆ ತುಪ್ಪನೂ ಹಾಕಬಾರ್ದು. ಸ್ವಲ್ಪ ನೀರಲ್ಲಿ ಬಟ್ಟೆನ ಅದ್ದಿ ಮೇಲ್ಗಡೆ ಈ ರೀತಿ ಒರೆಸಿದ್ರೆ ಸಾಕು. 2 ಸೈಡಲ್ಲೂ ಈ ರೀತಿ ಬೇಯಿಸ್ಕೊಂಡ್ರೆ ಈ ಜೋಳದ ರೊಟ್ಟಿ ರೆಡಿನೇ ಆಗ್ಬಿಡುತ್ತೆ. ಮಗನ್ಗೆ ಬಾಕ್ಸ್ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಆದಮೇಲೆ ಹಸ್ಬೆಂಡ್ ಕೂಡ ತಿಂಡಿ ತಿನ್ಕೊಂಡು ಡ್ಯೂಟಿಗೆ ಹೋದ್ರು. ಅವರೆಲ್ಲ ಹೋಗಾದ್ಮೇಲೆ ಈಗ ನಾನು ನನ್ನ ತಿಂಡಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಡಿಟಾಕ್ಸ್ ದಿನ ಆಗಿರೋದ್ರಿಂದ ಮನೆಯಲ್ಲಿ ಏನೇ ಅಡುಗೆ ಮಾಡಿರಲಿ, ಅಂದರೆ ಮೃಷ್ಟಾನ್ನ ಭೋಜನ ಇದ್ರೂ ಕೂಡ ಪರವಾಗಿಲ್ಲ, ಇವತ್ತೊಂದು ದಿನ ನಾವು ಬೆಳಿಗ್ಗೆನೆ ಯಾವುದೇ ರೀತಿ ಕುಕ್ ಮಾಡಿರೋಂಥ ಅಡುಗೆ ತಿನ್ನೋದು ಬೇಡ. ಜಸ್ಟ್ ಒಂದು ಆ್ಯಪಲ್ ತಿಂದರೆ ಸಾಕು, ಅಥವಾ ಈ ರೀತಿ ಒಂದು ಬೌಲಲ್ಲಿ ಫ್ರೂಟ್ನ ಕಟ್ ಮಾಡಿಕೊಂಡು ತಿಂದರೂ ಸಾಕು. ಈ ರೀತಿ ಫ್ರೂಟ್ ಬೌಲ್ನ ರೆಡಿ ಮಾಡ್ಕೊಂಡು ತಿಂತಾ ಇದ್ದೀವಿ ಅಂದರೆ ಇದ್ರ ಮೇಲ್ಗಡೆ ಒಂದು ಅರ್ಧ ಚಮಚದಷ್ಟು ಚಕ್ಕೆ ಪುಡಿ, ಹಾಗೆ ಬೇಕು ಅಂದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಹಾಕ್ಕೊಂಡು ತಿನ್ಬೋದು. ಚಕ್ಕೆ ಪುಡಿ ಹಾಕೋದ್ರಿಂದ ಕೂಡ ನಮ್ಮ ಡೈಜೆಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಡಿಟಾಕ್ಸ್ ದಿನ ಆಗಿರೋದ್ರಿಂದ ಮೇನ್ ಆಗಿ ನಮ್ಮ ಡೈಜೆಷನ್ ಇಂಪ್ರೂವ್ ಆಗೋದಕ್ಕೆ ನಾವು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಬೇಕಲ್ವಾ. ಸೊ ಈ ಫ್ರೂಟ್ ಬೌಲ್ನ ನನ್ನ ಚಿಕ್ಕ ಮಗನ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡ್ತಾ ತಿಂತಾ ಇದ್ದೀನಿ. ನೆಕ್ಸ್ಟ್ ಮಧ್ಯಾಹ್ನದ ಅಡುಗೆಗೆ ರೊಟ್ಟಿ ಆಲ್ರೆಡಿ ರೆಡಿ ಇತ್ತಲ್ವಾ, ಜಸ್ಟ್ ಕಿಚಡಿ ಒಂದು ಮಾಡಬೇಕಿತ್ತು. ಆದರೆ ಅದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು, ಅದಕ್ಕೆ ಅಷ್ಟರಲ್ಲೇ ಈ ರೀತಿ ಡ್ರೈ ಫ್ರೂಟ್ಸ್ಗಳನ್ನು ಬಾಕ್ಸಿಗೆ ಹಾಕಿ ಎತ್ತಿಡೋಣ ಅಂತ ಎತ್ತಿಡ್ತಾ ಇದ್ದೆ.
ನಾನೀಗ ಸ್ವಲ್ಪ ದಿನದಿಂದ ಈ ರೀತಿ ಫಾಲೋ ಮಾಡ್ತಾ ಇದ್ದೀನಿ. ಅಂದರೆ ಮಕ್ಕಳು, ಮನೆ ಕೆಲಸ ಇದೆಲ್ಲದ್ರ ಮಧ್ಯೆ ಎಲ್ಲೋ ನಾವು ನಮ್ಮ ಹೆಲ್ತ್ ಬಗ್ಗೆನೇ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿರ್ತೀವಿ ಅಲ್ವಾ. ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಫಾಲೋ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಸ್ವಲ್ಪ ಹೆಲ್ದಿ ಆಗಿರ್ಬೋದು ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಬಾದಾಮು, ಪಿಸ್ತಾ, ವಾಲ್ನಟ್ಟು, ಅಂಜೂರ, ಡೇಟ್ಸು, ಹಾಗೆ ಪಂಪ್ಕಿನ್ನು, ವಾಟರ್ಮೆಲನ್ನು, ಸನ್ಫ್ಲವರ್ ಸೀಡ್ಸು, ಅಗಸೆ ಬೀಜ, ಚಿಯಾ ಸೀಡ್ಸು ಇದೆಲ್ಲದನ್ನು ಈ ರೀತಿ ಬಾಕ್ಸಿಗೆ ಹಾಕಿ ಎತ್ತಿಡ್ತೀನಿ. ಒಂದು ದಿನ ಬಿಟ್ಟು ಒಂದು ದಿನ ಇದನ್ನು ಯೂಸ್ ಮಾಡ್ತೀನಿ ನಾನು. ಹೇಗೆ ಯೂಸ್ ಮಾಡೋದು ಅಂದರೆ, ರಾತ್ರಿ ಮಲಗೋದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಎತ್ತಿಟ್ಬಿಟ್ರೆ ಬೆಳಿಗ್ಗೆ ಅಷ್ಟರಲ್ಲೇ ಇದೆಲ್ಲ ಚೆನ್ನಾಗಿ ಈ ರೀತಿ ಮೆತ್ತಗಾಗ್ಬಿಟ್ಟಿರುತ್ತೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದರಲ್ಲಿ ಮನೇಲಿ ಯಾವ ಹಣ್ಣು ಅವೈಲೇಬಲ್ ಇರುತ್ತೋ ಆ ಹಣ್ಣು ಹಾಕಿ ಸ್ವಲ್ಪ ಹಾಲು ಹಾಕಿ ರುಬ್ಕೊಂಡ್ಬಿಟ್ರೆ ಆಯಿತು. ಬೆಳಿಗ್ಗೆ ತಿಂಡಿ ರೆಡಿ ಆಗಿಬಿಡುತ್ತೆ. ಇದಾದಮೇಲೆ ಮನೇಲಿ ಏನು ಮಾಡಿರ್ತೀವಲ್ವ ಅದನ್ನು, ಅಂದರೆ ಎಕ್ಸಾಂಪಲ್ಗೆ ದೋಸೆ ಮಾಡಿದರೆ ಒಂದು ದೋಸೆ, ಇಡ್ಲಿ ಮಾಡಿದರೆ 2 ಇಡ್ಲಿ ತಿಂದುಬಿಟ್ರೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ. ವೆಯ್ಟ್ ಲಾಸ್ ಮಾಡಬೇಕು ಅಂತ ಡಯೆಟಲ್ಲಿ ಇರ್ತಾರಲ್ವ ಅಂಥವ್ರು ಇದನ್ನು ಕುಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ವೆಯ್ಟ್ ಗೇನ್ ಮಾಡಬೇಕು ಅಂತ ಇರೋರು ಕೂಡ ಇದನ್ನು ಕುಡಿಬೋದು. ತುಂಬಾ ಹೆಲ್ದಿಯಾಗಿರುತ್ತೆ ಇದು. ಸಂಡೇ ಟೈಮಲ್ಲಿ ಅಥವಾ ಬೇರೆ ದಿನದಲ್ಲಿ ಸ್ವಲ್ಪ ಫ್ರೀ ಸಿಕ್ಕಾಗ ಇದನ್ನು ಒಂದು ತಿಂಗಳಲ್ಲಿ 2 ಸಾರಿ ಮಾಡಿಟ್ಕೊಂಡ್ಬಿಟ್ರೆ ಹೋಲ್ ಮಂತ್ಗೆ ಆಗಿಬಿಡತ್ತೆ. ಈಗ ಇದನ್ನು ರೆಡಿ ಮಾಡಿದ್ದಾಯ್ತಲ್ಲ, ಇದನ್ನು ತೆಗೆದಿಟ್ಟು ಈಗ ಮಧ್ಯಾಹ್ನದ ಅಡುಗೆಗೆ ಕಿಚಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ಪಷ್ಟು ಅಕ್ಕಿ, 3/4 ಕಪ್ಪಷ್ಟು ಹೆಸರುಬೇಳೆ, 3/4 ಕಪ್ಪಷ್ಟು ತೊಗರಿಬೇಳೆನ ಈ ಕುಕ್ಕರ್ಗೆ ಹಾಕ್ಕೊಂಡು ಒಂದು 2ರಿಂದ 3 ಸಾರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅದಾದಮೇಲೆ ಅರ್ಧ ಕಪ್ಪಷ್ಟು ಕ್ಯಾರೆಟು, ಕ್ಯಾಪ್ಸಿಕಮು ಮತ್ತು ಆಲೂಗಡ್ಡೆ, ಇನ್ನು ನೆನೆಸಿರುವಂಥ ಬಟಾಣಿ ಕಾಳನ್ನ ಕೂಡ ಹಾಕಿದ್ದೀನಿ. ಇದಕ್ಕೆ ಕುದಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಉಪ್ಪು ಮತ್ತು ಅರಿಶಿನ ಇದಿಷ್ಟನ್ನು ಹಾಕಿ ಈಗ ಒಂದು 2ರಿಂದ 3 ವಿಷಲ್ ಬರೆಸ್ಕೊಳ್ತೀನಿ. ಈ ರೀತಿ ಬಾಡಿ ಡಿಟಾಕ್ಸ್ ಮಾಡೋ ದಿನ ಮಧ್ಯಾಹ್ನಕ್ಕೆ ಜಸ್ಟ್ ಒಂದು ಬೌಲಷ್ಟು ಈ ಕಿಚಡಿ ಜೊತೆಗೆ ಒಂದು ಅರ್ಧ ಸೌತೆಕಾಯಿ ಮತ್ತು ಕ್ಯಾರೆಟ್ನ ತಿಂದರೆ ಹೊಟ್ಟೆ ಫುಲ್ ಆಗುತ್ತೆ, ಹಾಗೆ ಬೇಗನೂ ಡೈಜೆಸ್ಟ್ ಆಗುತ್ತೆ. ಈಗ ಈ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಲ್ವಾ, ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ. ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ, ಇನ್ನು 1 ಇಂಚಷ್ಟು ಶುಂಠಿನ ತುರಿದು ಹಾಕಿದ್ದೀನಿ, 1 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ಅದೆಲ್ಲ ಲೈಟಾಗಿ ಫ್ರೈ ಆದಮೇಲೆ 1-2 ಪಲಾವ್ ಎಲೆ, ಹಾಗೆ ಚಕ್ರ ಮೊಗ್ಗು, 1-2 ಲವಂಗ, 1-2 ಪೀಸಷ್ಟು ಚಕ್ಕೆ ಹಾಕಿ 1-2 ಒಣ ಮೆಣಸಿನ್ಕಾಯಿನೂ ಕೂಡ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದೇ ಒಂದು ಟೊಮ್ಯಾಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ 1/2 ಚಮಚದಷ್ಟು ಧನಿಯಾ ಪುಡಿ, 1 ಚಮಚದಷ್ಟು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ, ಹಾಗೆ 1 ಚಮಚ ಖಾರದ ಪುಡಿ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ 3ರಿಂದ 4 ಚಮಚದಷ್ಟು ಹುಣಸೆ ಹಣ್ಣಿನ ರಸನ ಹಾಕಿದ್ದೀನಿ. ಇದು ಈ ಕಿಚಡಿಗೆ ಹುಣಸೆ ಹಣ್ಣಿನ ರಸ ಹಾಕಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಮತ್ತು ಖಾರದ ಪುಡಿ ಎಲ್ಲನೂ ಯೂಸ್ ಮಾಡಿರೋದ್ರಿಂದ ಇದು ಲೈಟಾಗಿ ಸ್ಪೈಸಿ ಆಗಿರುತ್ತೆ. ಹಾಗಾಗಿ ನೀವು ನೋಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾವು ಅಕ್ಕಿ, ಬೇಳೆ, ತರಕಾರಿ ಎಲ್ಲ ಹಾಕಿ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಚಿ ನೋಡಿಕೊಂಡು ಉಪ್ಪು ಬೇಕು ಅಂದರೆ ಹಾಕ್ಕೊಂಡು ಒಂದು 5 ನಿಮಿಷದವರೆಗೂ ಬೇಯಿಸ್ಕೊಂಡ್ಬಿಟ್ರೆ ಈ ಕಿಚಡಿ ರೆಡಿನೇ ಆಗಿಬಿಡತ್ತೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಮತ್ತು ತುಪ್ಪನ ಹಾಕಿ ಇದನ್ನು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ನಾನು ನನ್ನ ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ಡಿಟಾಕ್ಸ್ ದಿನ ಆಗಿರೋದ್ರಿಂದ ಇದು ಒಂದೇ ಬೌಲಷ್ಟು ನನ್ನ ಊಟ ಇವತ್ತು. ಹಾಗೆ ಹಸ್ಬೆಂಡ್ ಕೂಡ ಊಟ ಟೈಮ್ ಅಲ್ವಾ, ಮನೆಗೆ ಬಂದಿದ್ರು, ಸರಿ ಅವ್ರಿಗೂ ಹಾಕ್ಕೊಟ್ಟು ನಾನು ಕೂಡ ಊಟ ಮಾಡಿದ್ರೆ ಆಯಿತು ಅಂತ ಹೇಳಿ ಊಟ ಮಾಡ್ತಾ ಇದ್ವಿ. ನಾರ್ಮಲ್ ಆಗಿ ಪ್ರತಿದಿನ ನಮ್ಮ ಊಟದ ತಟ್ಟೆ ಈ ರೀತಿ ಇರುತ್ತೆ ಅಲ್ವಾ, ಆದರೆ ಈ ಡಿಟಾಕ್ಸ್ ದಿನ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಸ್ವಲ್ಪ ಕಡಿಮೆ ತಿನ್ನಬೇಕು. ಇದೇನಿದು ಡಿಟಾಕ್ಸ್ ಅಂತ ಹೇಳಿ ಬಾಡಿ ಕ್ಲೀನ್ ಮಾಡಬೇಕು ಅಂತ ಹೇಳಿ ಎಲ್ಲನೂ ತಿಂತಾ ಇದ್ದೀರಾ ಅಂತ ಅನ್ಕೋಬೋದು. ಆದರೆ ನೀವು ನೋಡ್ಬೋದು ಕ್ವಾಂಟಿಟಿಯಲ್ಲಿ ತುಂಬಾ ಕಡಿಮೆ ಇದೆ. ಜೊತೆಗೆ ನಾನು ಎಲ್ಲದನ್ನು ಹೆಲ್ದಿ ಆಗಿರೋದನ್ನು ತಿಂತಾ ಇದ್ದೀನಿ. ಡಿಟಾಕ್ಸ್ ಮಾಡೋದು ಅಂದರೆ ಪೂರ್ತಿ ದಿನ ನಾವು ಉಪವಾಸ ಇರೋದು ಅಂತ ಅಲ್ಲ. ನಮ್ಮ ಬಾಡಿಗೆ ಡಿಟಾಕ್ಸ್ ಆಗೋದಕ್ಕೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಕೊಡಲೇಬೇಕು. ಇನ್ನು ಊಟ ಎಲ್ಲ ಆದಮೇಲೆ 2ರಿಂದ 3 ಗಂಟೆ ಹೊತ್ತು ಮತ್ತೆ ಹೊಟ್ಟೆಗೆ ಏನು ಕೊಟ್ಟಿರಲಿಲ್ಲ. ನೆಕ್ಸ್ಟ್ ಸಂಜೆ ಒಂದು 4-4:15 ಟೈಮ್ ಅಷ್ಟರಲ್ಲಿ ಧನಿಯಾ, ಜೀರಾ ಮತ್ತು ಸೋಪಿನ ಕಾಳು ಇದೆಲ್ಲದನ್ನೂ ಒಂದೊಂದೇ ಚಮಚದಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಟೀ ಮಾಡ್ಕೊಂಡು ಕುಡ್ದಿದ್ದಾಯಿತು. ಇನ್ನು ಅದೆಲ್ಲ ಆದಮೇಲೆ ಡಿನ್ನರ್ ಟೈಮ್ಗೆ ಅಂತ ಹೇಳಿ ಸ್ವಲ್ಪ ಸೂಪು ಮತ್ತು ಸಾಲಡ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಬಾಣಲಿನಲ್ಲಿ ಸ್ವಲ್ಪ ಬೆಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ.
ಅದಾದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು ಮತ್ತು ಹೂಕೋಸನ್ನು ಹಾಕಿದ್ದೀನಿ. ಜೊತೆಗೆ ಒಂದು ಅರ್ಧ ಬೌಲಷ್ಟು ನೆನೆಸಿರೋ ಬಟಾಣಿ ಕಾಳನ್ನ ಕೂಡ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಇವೆಲ್ಲದನ್ನು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಈ ತರಕಾರಿಗಳು ಈಗಲೇ ಪೂರ್ತಿಯಾಗಿ ಬೇಯೋದೇನು ಬೇಡ, ಜಸ್ಟ್ ಒಂದು ಕಾಲು ಭಾಗದಷ್ಟು ಫ್ರೈ ಆದರೆ ಸಾಕು. ಅದಾದಮೇಲೆ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ಕೋಬೇಕು. ಅಂದರೆ ನಾವು ಹಾಕಿರೋ ನೀರು ಅರ್ಧದಷ್ಟು ಕಡಿಮೆ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಆದರೆ ಒಂದು ಕಾಲು ಭಾಗದಷ್ಟು ಕಡಿಮೆ ಆಗಿದೆ ಅಂದಾಗ ರುಚಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಮತ್ತೆ ಉಪ್ಪನ್ನ ಹಾಕೋಬೋದು. ಹಾಗೆಯೇ 1 ಚಮಚದಷ್ಟು ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿ ಇರುತ್ತಲ್ವ ಅದನ್ನು ಹಾಕಬೇಕು. ಹಾಗೆಯೇ ಇನ್ನೊಂದು ಬೌಲಲ್ಲಿ 1 ಚಮಚದಷ್ಟು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡಿ ನಾನು ಈ ಸೂಪ್ಗೆ ಹಾಕ್ತಾ ಇದ್ದೀನಿ. ಯೂಶಲ್ ಆಗಿ ಈ ರೀತಿ ಸೂಪ್ಗಳಿಗೆ ಅನ್ನ ಮಾಡಿ ಅದರ ನೀರನ್ನು ಬಸ್ದು ಹಾಕ್ತೀವಲ್ವಾ, ಅದು ಕೂಡ ಓಕೆ. ಅದಿಲ್ಲ ಅಂದರೆ ಈ ರೀತಿ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು. ಎರಡೂ ಕೂಡ ಒಂದೇ ಥರ ಟೇಸ್ಟ್ ಕೊಡುತ್ತೆ. ಆದರೆ ತುಂಬ ಜನ ಈ ರೀತಿ ಸೂಪ್ಗಳಿಗೆ ಕಾರ್ನ್ಫ್ಲೋರು, ಮೈದಾ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತಾರೆ. ಅದು ಹೆಲ್ತಿಗೂ ಒಳ್ಳೆಯದಲ್ಲ, ರುಚಿನೂ ಅಷ್ಟಾಗಿ ಚೆನ್ನಾಗಿರೋದಿಲ್ಲ. ನಾನು ಮಾತ್ರ ಸೂಪ್ ಮಾಡಿದಾಗ ಯಾವಾಗಲೂ ಇದೇ ಥರನೇ ಮಾಡ್ತಾ ಇರ್ತೀನಿ. ಈ ಸೂಪು ಚೆನ್ನಾಗಿ ಕುದಿಯೋಷ್ಟರಲ್ಲೇ ನಾನು ಇನ್ನೊಂದು ಸೈಡಲ್ಲಿ ತರಕಾರಿಗಳನ್ನು ಕೂಡ ಸ್ಟೀಮ್ ಮಾಡೋದಕ್ಕೆ ಇಟ್ಟಿದ್ದೀನಿ. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ನಾನು ಏನೇ ಅಡುಗೆ ಮಾಡಿದ್ರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ. ಸೊ ನಿಮಗೂ ಕೂಡ ಈ ರೀತಿ ಮಾಡೋ ಆಸಕ್ತಿ ಇದ್ದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈಗ ಸೂಪ್ ಕೂಡ ರೆಡಿ ಆಗಿದೆ, ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನ ಈ ರೀತಿ ತಟ್ಟೆಗೆ ಹಾಕೊಂಡು ಇದರಲ್ಲಿ ಇರೋವಂಥ ಹೂಕೋಸನ್ನ ಮಾತ್ರ ಸಪ್ರೇಟಾಗಿ ತೆಗೆದು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ. ನಾರ್ಮಲ್ ಆಗಿ ತರಕಾರಿಗಳನ್ನು ಹಾಗೆ ತಿನ್ನೋದಕ್ಕೆ ಆಗಲ್ಲ ಅಲ್ವಾ, ಆದರೆ ಈ ರೀತಿ ಡ್ರೆಸ್ಸಿಂಗ್ ಮಾಡಿಕೊಂಡ್ರೆ ತುಂಬಾನೇ ರುಚಿಯಾಗಿರುತ್ತೆ. ಇಲ್ಲಿ ಹೂಕೋಸಿನ ಜೊತೆ ಸ್ವಲ್ಪ ಪೆಪ್ಪರ್ ಪೌಡರು, ಉಪ್ಪು, ಹಾಗೆ ಬೆಳ್ಳುಳ್ಳಿ, ಇನ್ನು ಒಂದು 3-4 ಚಮಚದಷ್ಟು ಮೊಸರು, ಹಾಗೆ ಚಿಲ್ಲಿ ಫ್ಲೇಕ್ಸ್ನ ಕೂಡ ಹಾಕ್ಕೊಂಡು ಇದನ್ನು ರುಬ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ಈ ಪೇಸ್ಟನ್ನು ಬೇಯಿಸಿರೋ ತರಕಾರಿ ಮೇಲ್ಗಡೆ ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಬೇಯಿಸಿರೋ ತರಕಾರಿ ತಿಂದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ. ಇದ್ರ ಮೇಲ್ಗಡೆ ನಾನು ಸ್ವಲ್ಪ ಹುರಿದಿರೋ ಅಂಥ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನಲ್ಲಿ ಹುರಿದಿಲ್ಲ, ಇದನ್ನು ಜಸ್ಟ್ ಹಾಗೇನೆ ಬಿಸಿ ಮಾಡ್ಕೊಂಡಿರೋದು. ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿನ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಈ ಸಾಲಡ್ ಮಾತ್ರ. ಮೊದಲು ಈ ರೀತಿ ತರಕಾರಿಗಳನ್ನು ತಿನ್ನೋದಕ್ಕೆ ನನಗೂ ಸ್ವಲ್ಪನೂ ಇಷ್ಟ ಆಗ್ತಾ ಇರಲಿಲ್ಲ, ಆದರೆ ಈ ರೀತಿ ಡ್ರೆಸ್ಸಿಂಗ್ ಮಾಡ್ಕೊಂಡು ತಿನ್ನೋದಕ್ಕೆ ಶುರು ಮಾಡಿದಾಗಿಂದ ತುಂಬಾ ಇಷ್ಟ ಆಗ್ತಾ ಇದೆ. ಈಗ ರಾತ್ರಿ ಊಟಕ್ಕೆ ನಾನಿಲ್ಲಿ ಸ್ವಲ್ಪ ಸೂಪು ಮತ್ತು ಸ್ಯಾಲಡ್ನ ತೊಗೊಂಡಿದ್ದೀನಿ. ಈಗ ಟೈಮ್ ಬಂದು ಸಂಜೆ 6:30 ಆಗಿದೆ. ಸೊ ಈ ರೀತಿ ಡಿಟಾಕ್ಸ್ ಮಾಡೋವಂಥ ದಿನ ಸಂಜೆ ಬೇಗನೆ ಊಟ ಮಾಡಿಬಿಡ್ಬೇಕು. ಆವಾಗ ನಾವು ಊಟ ಮಾಡಿರೋವಂಥ ಆಹಾರ ನಾವು ಮಲಗೋದಕ್ಕಿಂತ ಮುಂಚೆನೇ ಡೈಜೆಸ್ಟ್ ಆಗಿಬಿಡುತ್ತೆ. ಆಗ ನಮ್ಮ ಬಾಡಿನಲ್ಲಿರೋಂಥ ಟಾಕ್ಸಿನ್ನ ಈಸಿಯಾಗಿ ರಿಮೂವ್ ಮಾಡೋದಕ್ಕೆ ನಮ್ಮ ಬಾಡಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸಂಜೆ 6-6:30 ಈ ರೀತಿ ಊಟ ಮುಗಿಸ್ಕೊಂಡು ನೀವು ರಾತ್ರಿ 9-9:30 ಅಷ್ಟರಲ್ಲಿ ಮಲಗ್ತೀರಾ ಅನ್ನೋದಾದರೆ ಒಂದು ಅರ್ಧ ಗಂಟೆ ಮುಂಚಿತವಾಗಿ 1 ಲೋಟ ನೀರಿಗೆ 1 ಚಮಚದಷ್ಟು ತ್ರಿಫಲ ಚೂರ್ಣ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊಂಡು ಕುಡಿದು ಮಲಗಿದ್ರೆ ರಾತ್ರಿ ಎಲ್ಲ ನಮ್ಮ ಬಾಡಿ ಆ್ಯಕ್ಟಿವ್ ಆಗಿರುತ್ತೆ. ಅಂದರೆ ಡೈಜೆಷನ್ ಪ್ರೋಸೆಸ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಬೆಳಿಗ್ಗೆ ಅಷ್ಟರಲ್ಲೇ ಹೊಟ್ಟೆ ಪೂರ್ತಿಯಾಗಿ ಕ್ಲಿಯರ್ ಆಗುತ್ತೆ. ಈ ರೀತಿ ನೀವು ನಾನು ಮೊದಲೇ ಹೇಳ್ದಾಗೆ ವಾರದಲ್ಲಿ 1 ಸಾರಿ ಅಥವಾ 15 ದಿನಕ್ಕೆ 1 ಸಾರಿ ಕಂಪಲ್ಸರಿಯಾಗಿ ಮಾಡ್ತಾ ಬನ್ನಿ. ಬಾಡಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದಿಷ್ಟು ನನ್ನ ಡಿಟಾಕ್ಸ್ ದಿನದ ರೂಟೀನ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ತುಂಬ ಜನದ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಫಸ್ಟ್ ಟೈಮ್ ನನ್ನ ಚಾನಲ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ನೀವು ತಪ್ಪದೆ ವಿಡಿಯೋನ ನೋಡ್ಬೋದು. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.